ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೊಮನೆ. ಮೊದಲಿಗೆ ಮುನ್ನೋಟ. ಶುಂಠಿಕೊಪ್ಪ ಮತ್ತು ಮಳವಳ್ಳಿಯಲ್ಲಿ ಅಕ್ಷರ ಕಲಿಸಿದ ಗುರುವಿಗೆ ಬೀಳ್ಕೊಡುಗೆಯ ನಮನ. ಶಿಕ್ಷಕ ದೊಡ್ಡಪ್ಪ ಮತ್ತು ಸುನೀತಾ ಅವರಿಗೆ ಭಾವಪೂರ್ಣ ಸನ್ಮಾನ. ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಹೊನ್ನೇಸರ ಶಾಲೆಯ ಕೌಶಿಕಿಗೆ ಪ್ರಥಮ ಸ್ಥಾನ. ಬ್ಯಾಡ್ಮಿಂಟನ್ನಲ್ಲಿ ಕೆಆರ್ ವಿಭವಗೆ ಬಹುಮಾನ. ಮುಳುಗಡೆ ಸಂತ್ರಸ್ತರ ಹಾಗೂ ಭೂಹಕ್ಕು ವಂಚಿತರ ವೇದಿಕೆಯಿಂದ ಅರಣ್ಯ ಇಲಾಖೆಯ ನೋಟಿಸ್ ವಿರುದ್ಧ ಅಕ್ಟೋಬರ್ 21ರಿಂದ ಧರಣಿಗೆ ತೀರ್ಮಾನ. ಶಾಲೆಯ ಕೊಠಡಿಯ ಒಳಗೆ ಮಕ್ಕಳಿಗೆ ಉತ್ತಮ ಬೋಧನೆ, ಹೊರಗೆ ಕೃಷಿ ಸಾಧನೆಯ ಮೂಲಕ ಜಿಲ್ಲೆಯಲ್ಲಿಯೇ ಉತ್ತಮ ಪರಿಸರಯುಕ್ತ ಶಾಲೆ ಎನ್ನುವ ಪ್ರಶಸ್ತಿಯ ಗರಿಗೆ ಪಾತ್ರವಾಗುವ ರೀತಿ ಕರ್ತವ್ಯ ಮಾಡಿ ಹೊಸನಗರ ತಾಲೂಕಿನ ಶುಂಠಿಕೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಹೊನ್ನಾಳಿ ತಾಲೂಕಿನ ಯರಮಡ ಬಸವನ ಬಡಾವಣೆ ಸರ್ಕಾರಿ ಶಾಲೆಗೆ ಈಚೆಗೆ ವರ್ಗಾವಣೆಗೊಂಡ ಶಿಕ್ಷಕ ದೊಡ್ಡಪ್ಪನವರಿಗೆ ಶುಂಠಿಕೊಪ್ಪ ಶಾಲೆಯಲ್ಲಿ ಬೀಳ್ಕೊಡುಗೆ ಸನ್ಮಾನ ಹಮ್ಮಿಕೊಂಡಿದ್ದರು. ತಮ್ಮೂರ ಶಾಲೆಗೆ ಹೆಸರು ತಂದುಕೊಟ್ಟ ಶಿಕ್ಷಕನ ಸನ್ಮಾನಕ್ಕೆ ಶಾಲಾ ಸಮಿತಿ ಮತ್ತು ಊರ ಜನ ಪೂರ್ಣ ಪ್ರಮಾಣದಲ್ಲಿ ಪಾಲ್ಗೊಂಡು ನಿಜವಾದ ಅಭಿಮಾನ ಮೆರೆದರು. ಅನೇಕ ಬಾರಿ ಸನ್ಮಾನಿತರ ಕುರಿತು ಮಾತನಾಡುವಾಗ ವಿಷಯವೇ ಇಲ್ಲದಿರುವುದನ್ನು ನೋಡುತ್ತೇವೆ. ಆದರೆ ಶಿಕ್ಷಕ ದೊಡ್ಡಪ್ಪನವರ ಸನ್ಮಾನದ ಮಾತಿಗೆ ಶಾಲಾ ಆವರಣವೇ ಸಾಕ್ಷಿಯಾಗಿತ್ತು. ಕೊನೆ ಹೊತ್ತು ಹಸಿರು ಸೂಸುತ್ತಿರುವ ಸುಂದರ ಅಡಿಕೆ ತೋಟ ಅವರ ಕ್ರಿಯಾಶೀಲತೆಗೆ ಮತ್ತು ಪೋಷಕರ ಹಾಗೂ ಮಕ್ಕಳ ಮಾತು ಬೋಧನೆಯ ಸಾಧನೆಗೆ ಉದಾಹರಣೆಯಾಗಿತ್ತು. ಮಕ್ಕಳಿಲ್ಲದೆ ಮುಚ್ಚಿ ಹೋಗಿದ್ದ ಶಾಲೆಯ ಕದ ತೆರೆಯಲು ಬಂದ ಈ ಶಿಕ್ಷಕ ಸಮಿತಿ ಮತ್ತು ಊರ ಜನರ ಸಹಕಾರದೊಂದಿಗೆ 5 ವರ್ಷದಲ್ಲಿ ಪ್ರಶಸ್ತಿ ತಂದುಕೊಟ್ಟಿರುವುದು ಸಣ್ಣ ಸಾಧನೆಯೇನಲ್ಲ. ಮಾತ್ರವಲ್ಲ, ಶಿಕ್ಷಕರೊಬ್ಬರು ಬದ್ಧತೆಯಿಂದ ಕೆಲಸ ಮಾಡಿದರೆ ಹೇಗೆ ಸಾಧಿಸಬಹುದು ಎನ್ನುವುದಕ್ಕೆ ಸಾಕ್ಷಿ ಕೂಡ ಹೌದು. ಅದಕ್ಕಾಗಿಯೇ ಇಲ್ಲಿಯ ಶಾಲಾ ಸಮಿತಿಯ ಅಧ್ಯಕ್ಷ ಡಿ.ವಿ. ಶಿವಶಂಕರ್ ಮತ್ತು ಮುಖ್ಯ ಶಿಕ್ಷಕ ಎಂ.ಸಿ. ಲಿಂಗರಾಜ್ ಮುಂದಾಳತ್ವದಲ್ಲಿ ಗ್ರಾಮದ ಪರವಾಗಿ ಭಾವಪೂರ್ಣ ಸನ್ಮಾನ ನೀಡಿದರು. ಈ ಮೂಲಕ ಉತ್ತಮ ಕೆಲಸಕ್ಕೆ ಯಾವುದೇ ಊರಿನ ಜನರು ಅಭಿಮಾನ ಇಡುತ್ತಾರೆ ಎನ್ನುವುದನ್ನು ಶುಂಠಿಕೊಪ್ಪ ಗ್ರಾಮೀಣ ಜನರು ತೋರಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿವಶಂಕರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಇದೇ ಶಾಲೆಯಲ್ಲಿ ಹಿಂದೆ ಕರ್ತವ್ಯ ಮಾಡಿ ನಂತರ ಹರ್ತಾಳು ಶಾಲೆಯಲ್ಲಿ ನಿವೃತ್ತರಾದ ಶಿಕ್ಷಕ ಗಣಪತಿ ಅವರು ಮಾತನಾಡಿದರು. ಉಪಾಧ್ಯಕ್ಷೆ ಜಯಲಕ್ಷ್ಮಿ, ಸಮಿತಿಯ ಮಾಜಿ ಅಧ್ಯಕ್ಷ ದೇವರಾಜ್, ಅಂಗನವಾಡಿ ಶಿಕ್ಷಕಿ ಶಶಿಕಲಾ, ಶಿವಪ್ಪ ಗೌಡ್ರು, ಓಂಕಾರಪ್ಪ, ಸಂಚಿತಾ ಟಿಎನ್, ನಾಗೇಶ್ ಡಿ, ಮೋಹನ್ ಕುಮಾರ್, ಗೀತಾ ತಮ್ಮ ಹೃದಯಾಳದ ಭಾವವನ್ನು ಹಂಚಿಕೊಂಡರು. ಮುಖ್ಯ ಶಿಕ್ಷಕ ಲಿಂಗರಾಜ್ ಮತ್ತು ಅತಿಥಿ ಶಿಕ್ಷಕಿ ಸುಷ್ಮಾ ಕಾರ್ಯಕ್ರಮ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಇದಕ್ಕೂ ಮುನ್ನ ಗಾಂಧಿ ಜಯಂತಿ ಕಾರ್ಯಕ್ರಮ ನಡೆಯಿತು. ಅಲ್ಲದೆ ಶಿಕ್ಷಕ ದೊಡ್ಡಪ್ಪ ತನ್ನ ವಿದ್ಯಾರ್ಥಿಗಳಿಗೆ ನೆನಪಿನ ಕೊಡುಗೆಯಾಗಿ ಲೇಖನಿ ಮತ್ತು ನೋಟ್ ಪುಸ್ತಕ ನೀಡಿದರು. ಬಲಗೈ ಕೊಡಿ ಅಲ್ಲ ಅಂಚು ಸರ್. ಸರ್ ಅಂಚೂರು ನೋಡುತ್ತೆ ಸರ್, ಒಳಗೆ ಬನ್ನಿ, ಈಚೆ ಬನ್ನಿ, ಕಾಲು ಮುಂದೆ. ಶುಂಠಿಕೊಪ್ಪ ಶಾಲೆ ನಾರಾಯಣ ಅವರು ಉಪಸ್ಥಿತಿಯಲ್ಲಿ ಪ್ರಾರಂಭ ಆಯಿತು. ಅವರ ಹೋರಾಟನೂ ಸಾಕಷ್ಟಿದೆ. ಮೊದಲನೇ ಅಧ್ಯಕ್ಷರು. ಎರಡನೇ ಅಧ್ಯಕ್ಷರು ಶ್ರೀಯುತ ದೇವರಾಜ್ ಅವರು ಮತ್ತು ಕಾಯಕ ಬಸವಣ್ಣವರೇನು ಹೇಳ್ತಾರಲ್ಲ, ಅದೇ ರೀತಿ ಕಾಯಕವನ್ನೇ ನಂಬಿಕೊಂಡು ಬಂದಂಥವ್ರು. ಹಾಗೆ ಈಗ ಹಾಲಿ ಇರ್ತಕ್ಕಂಥ ಶಿವಶಂಕರ್ ಅವರು, ಹೆಸರೇ ಶಿವಶಂಕರ್ ಅವರು ಮಣಮಾತಿಗಿಂತ ಕಣಕೃತಿ ಲೇಸು. ನೀವು ಯಾವುದೇನೇ ಹೇಳಿ ಸರ್ ರೆಡಿ. ಈ ಒಂದು ಅವಕಾಶ ಸಿಗೋದು ತುಂಬ ಅಪರೂಪ. ನಮಗೆ ಸಿಕ್ಕಿರೋದು ಸುದೈವ. 2 ವಿಷಯಗಳನ್ನು ಮರಿಬೇಕು, 2 ವಿಷಯಗಳನ್ನು ನೆನಪಿಟ್ಕೋಬೇಕು. 2 ವಿಷಯಗಳು ಯಾವುದಪ್ಪ ಅಂದ್ರೆ, ನಮ್ಮ ಕೈಗೆ ಏನು ಸಾಧ್ಯ ಆಗುತ್ತೆ ಅದು ಒಳ್ಳೆಯದನ್ನು ಮಾಡಿ ಸಂತೋಷವಾಗಿ ಮರ್ತು ಬಿಡಬೇಕು. ಏನಾದರೂ ಕೆಟ್ಟದ್ದನ್ನು ಮಾಡಿದರೆ ಅದನ್ನು ಕೂಡ ಮರ್ತು ಬಿಡಬೇಕು ಅಂತ ಈ 2 ವಿಷಯಗಳನ್ನು ಮರ್ತು ಬಿಡಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು, 2 ವಿಷಯಗಳನ್ನು ನೆನಪಿಟ್ಕೊಳ್ಬೇಕಾದ್ದು ಏನು ಅಂತ ಹೇಳ್ತಾರೆ ಅಂದರೆ, ಅವರು ನಾನು ಹೆಚ್ಚು, ನಾನು ಬುದ್ಧಿವಂತ, ನಾನು ಸಾಮ್ರಾಟ, ಇದನ್ನು ಅಂತೇಳಿ ಅಂದ್ಕೊಂಡು ಇರಬಾರ್ದು. ನೆನ್ಪಿಟ್ಕೋಬೇಕನ್ನ. ಅವು 2 ವಿಷಯಗಳು ಮರ್ತೋಗ ಅಂತವು. ಇವೆರಡು ವಿಷಯಗಳು ನೆನ್ಪಿಟ್ಕೋಬೇಕು. ನಾನು ದೊಡ್ಡವನು, ನನ್ನಿಂದಲೇ ಆಗುತ್ತೆ, ನಾನೇ ಸಾಮ್ರಾಟ ಅಂತ ಅಂದ್ಕೋಬಾರ್ದು. ಆಮೇಲೆ ಇದು ಯಾವುದು ಕೂಡ ನಾಶವಾಗ್ತಕ್ಕಂಥದ್ದು. ಪ್ರತಿಯೊಂದು ವಸ್ತುನೂ ಕೂಡ, ಪ್ರತಿಯೊಂದು ಮನೆ, ಜೀವ ಎಲ್ಲದೂ ನಾಶ ಆಗುತ್ತೆ. ಇದನ್ನು ಒಂದು ನೆನ್ಪಿಟ್ಕೋಬೇಕು. 2 ಅಂಶಗಳನ್ನು ನೆನ್ಪಿಟ್ಕೋಬೇಕು.
ಹೊಸನಗರ ತಾಲೂಕಿನ ಮಳವಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 13 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಹೊನ್ನಾಳಿ ತಾಲೂಕಿನ ತಾವರೆ ಗೋಪಗೊಂಡನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡ ಶಿಕ್ಷಕಿ ಸುನೀತಾ ಅವರಿಗೆ ಮಳವಳ್ಳಿ ಶಾಲೆಯಲ್ಲಿ ಬೀಳ್ಕೊಡುಗೆ ಸನ್ಮಾನ ಏರ್ಪಡಿಸಿದರು. ಈ ಶಾಲೆಯಲ್ಲಿ 5 ವರ್ಷಗಳ ಕಾಲ ಏಕಾಂಗಿಯಾಗಿಯೂ ಕರ್ತವ್ಯ ನಿರ್ವಹಿಸಿದ ಸುನೀತಾ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿ ಎನ್ನುವುದು ಮಕ್ಕಳೇ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಹೇಳಿರುವುದಕ್ಕೆ ಸಾಕ್ಷಿ. ಶಾಲಾ ಸಮಿತಿಯ ಅಧ್ಯಕ್ಷ ರಾಮಪ್ಪ ಹಾಗೂ ಮುಖ್ಯ ಶಿಕ್ಷಕಿ ಮಧು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಅಂಬಿಕಾ, ಶಾಲಾ ಸಮಿತಿಯ ಭೈರಪ್ಪ, ಮಂಜು, ಶಿಲ್ಪಾ, ಅಂಗನವಾಡಿ ಶಿಕ್ಷಕಿ ಯಶೋಧ, ಲಲಿತಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವೇಳೆ ಗಾಂಧಿ ಜಯಂತಿ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ಅಲ್ಲದೆ ಶಿಕ್ಷಕಿ ಸುನೀತಾ ತಮ್ಮ ಮಕ್ಕಳಿಗೆ ಕೊಡುಗೆಯಾಗಿ ಲೇಖನಿ ಮತ್ತು ನೋಟ್ ಪುಸ್ತಕ ವಿತರಿಸಿದರು. ಸೇವೆ ಸಲ್ಲಿಸಿದಾಗ ಮೊದಲು ಬಂದಾಗ ಕುಮಾರಸ್ವಾಮಿ ಅಂತ ಒಬ್ಬರಿದ್ರು. ಅವರು ನಾನು 1 ವರ್ಷ ಇಲ್ಲಿ ಸೇವೆ ಮಾಡಿ 1 ವರ್ಷ ಇದ್ರು. ತಗೊಂಡು ಆನಂತರ 5 ವರ್ಷಗಳ ಕಾಲ ಈ ಸ್ಕೂಲಲ್ಲಿ ನಾನು ಒಬ್ಬಳೇ ಸೇವೆ ಮಾಡ್ತಿದ್ದೀನಿ. ಎಷ್ಟು 4 ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ರು. ಆನಂತರ ಜಯಂತಿ ಶಿಕ್ಷಕರು ಸ್ಕೂಲನ್ನು ತಗೊಂಡು ಅವರು ನಾನು ಸತತವಾಗಿ ಒಟ್ಟಿಗೆ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀವಿ. ಈ ಊರಿನ STMC ಸದಸ್ಯರಿರ್ಬೋದು, ಊರಿನ ಮಕ್ಕಳು ತುಂಬ ಒಳ್ಳೆಯ ಜನ. ನಾನು 13 ವರ್ಷ ಸೇವೆ ಸಲ್ಲಿಸಿದ್ದೀನಿ ಅಂತ ನನಗೆ ನಂಬಕ್ಕಾಗ್ತಿಲ್ಲ. ನಾನು 2 ವರ್ಷ ಇರಬೇಕಂತ ಇದ್ದೆ. ಆದರೆ ಏನೋ ಋಣ ಎಲ್ಲೆಲ್ಲಿಂದ ನೀರಿನ ಋಣ ನಮಗೆ ಗೊತ್ತಾಗದೇ ಆದರೆ ಅಲ್ಲಿ ಹೋಗಿ ಅಂತ ನಾವು ಹಾಕಿದ್ವಿ, ಅಪ್ಲಿಕೇಶನ್ ಹಾಕಿದ್ವಿ, ಆಗ್ಬಿಟ್ಟಿದೆ. ವೃತ್ತಿ ಅನ್ನೋದು ಅರಿವ ನೀರಿದ್ದಂಗೆ. ಅಲ್ಲಿ ಗೌರ್ಮೆಂಟ್ ಶಾಲೆ ಅಲ್ಲಿ ಮಕ್ಕಳು ಇಷ್ಟೇ ಆ ಥರ ನನ್ನನ್ನು ಆಸೆ ಪಡ್ತಾರೆ. ಇಲ್ಲಿ ಮಕ್ಕಳು ಸಹ ನನ್ನ 12-13 ವರ್ಷದ ಬ್ಯಾಚ್ ಮಕ್ಕಳು ಸಹ ತುಂಬ ಇಷ್ಟಪಡ್ತಾ ಇದ್ರು. ಅಲ್ಲಿ ಅದೇ ಥರನೇ ಏನು ಅಂತ ಗೊತ್ತಿಲ್ಲ, ನಾನು ಮಕ್ಕಳಿಗೆ ಏನು ಮಾಡಿದೆ ಏನು ಅಂತ ಗೊತ್ತಿಲ್ಲ. ಆದರೆ ಮಕ್ಕಳು ಮಾತ್ರ ನನಗೆ ತುಂಬ ಇಷ್ಟಪಡ್ತಾ ಇದ್ರು. ಶಿಕ್ಷಕರಾದ ಮಕ್ಕಳ ಮನಸ್ಸನ್ನು ಮೊದಲು ಕಲಿಯಬೇಕು, ಆಮೇಲೆ ಪೋಷಕರು. ಮಕ್ಕಳೇ ನಮಗೆ ಪೋಷಕರಿಗೂ ನಮಗೂ ಸೇತು. ನಾವು ಮಕ್ಕಳ ಜೊತೆಗೆ ಚೆನ್ನಾಗಿದ್ರೆ ಪೋಷಕರು ತಾನಾಗಿ ನಮ್ಮ ಜೊತೆಗೆ ಅವಿನಾಭಾವ ಸಂಬಂಧ ಇರುತ್ತೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಬಂದ ಊರಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ತುಂಬಾ, ಒಬ್ಬ ಶಿಕ್ಷಕ ಯಾವ ರೀತಿ ಸ್ಕೂಲನ್ನ ಜವಾಬ್ದಾರಿಯುತವಾಗಿ ಮಾಡ್ತಾನೋ ಆ ಥರ ಗುಣ ಇರ್ತಕ್ಕಂಥ, ನಾಯಕತ್ವ ಇರ್ತಕ್ಕಂಥ ಮಕ್ಕಳಿದ್ರು. ಭದ್ರಾವತಿಯ ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆದ ಪ್ರಾಥಮಿಕ ಶಾಲಾ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಹೊನ್ನೇಸರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ SD ಕೌಶಿಕ್ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಹಾಗೂ AP ಅಂಕಿತ ತೃತೀಯ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಶಾಲಾ ಸಮಿತಿ ಮತ್ತು ಶಿಕ್ಷಕರಿಂದ ಅಭಿನಂದಿಸಿದೆ. ಭದ್ರಾವತಿಯಲ್ಲಿ ನಡೆದ ಪ್ರಾಥಮಿಕ ಶಾಲಾ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಸಾಗರ ತಾಲೂಕಿನ ಹೊನ್ನೇಸರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿ KR ವಿಭವ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯಲ್ಲಿ ಮುಳುಗಡೆ ಸಂತ್ರಸ್ತರ ಹಾಗೂ ಭೂ ಹಕ್ಕು ವಂಚಿತರ ನಿರಂತರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದಿರುವುದು ಮತ್ತು ಈಗ ಒಕ್ಕಲೆಬ್ಬಿಸುವುದಕ್ಕೆ ಮುಂದಾಗಿರುವ ಕ್ರಮದ ವಿರುದ್ಧ ಹೋರಾಟ ಕೈಗೆತ್ತಿಕೊಳ್ಳುವುದಕ್ಕೆ ಶಿವಮೊಗ್ಗ ಜಿಲ್ಲಾ ಮುಳುಗಡೆ ಸಂತ್ರಸ್ತರ ಹಾಗೂ ಭೂ ಹಕ್ಕು ವಂಚಿತರ ವೇದಿಕೆ ತೀರ್ಮಾನಿಸಿದೆ. ಇದರ ಪ್ರಯುಕ್ತ ಇಂದು APMC ಆವರಣದಲ್ಲಿ ಸಭೆ ನಡೆಸಲಾಯಿತು. ಪುನರ್ವಸತಿ ಕಲ್ಪಿಸದ ಹಾಗೂ ಏಕಪಕ್ಷೀಯವಾಗಿ ಅರಣ್ಯ ಇಲಾಖೆ ನೋಟಿಸ್ ಜಾರಿ ಮಾಡುತ್ತಿರುವುದರ ವಿರುದ್ಧ ಅಕ್ಟೋಬರ್ 21ರಿಂದ ನ್ಯಾಯಕ್ಕಾಗಿ ಅನಿರ್ದಿಷ್ಟಾವಧಿಯ ಧರಣಿ ಸತ್ಯಾಗ್ರಹ AC ಕಚೇರಿ ಎದುರು ಹಮ್ಮಿಕೊಳ್ಳುವುದಕ್ಕೆ ಸಭೆ ತೀರ್ಮಾನಿಸಿದೆ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಸೇರಿದಂತೆ ಅನೇಕ ರೈತ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಮಸ್ಕಾರ.